ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಈಗಾಗಲೇ ಶ್ರೇಯಸ್ ಪಟೇಲ್ ಅಭ್ಯರ್ಥಿ ಎಂದು ಘೋಷಣೆಯಾಗಿದೆ. ಅವರು ವೈಯಕ್ತಿಕವಾಗಿ ಎಲ್ಲ ಕಾಂಗ್ರೆಸ್ ಮುಖಂಡರನ್ನು ಭೇಟಿಯಾಗಿ ಮತಯಾಚನೆ ಮಾಡುತ್ತಿದ್ದಾರೆ. ನನಗೆ ವಿಶ್ವಾಸವಿದೆ. ಉತ್ತಮವಾದ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ಆಯ್ಕೆ ಮಾಡಿರುವ ಹಿನ್ನೆಲೆಯಲ್ಲಿ ಮತದಾರರ ಒಲವು ಕಾಂಗ್ರೆಸ್ ಪಕ್ಷದ ಪರವಾಗಿದೆ. ಹಾಸನದಲ್ಲಿ ಲೋಕಸಭಾ ಚುನಾವಣೆ ಮೂಲಕ ಹೊಸ ಇತಿಹಾಸ ಸೃಷ್ಟಿ ಮಾಡ್ತಾರೆ ಎನ್ನುವ ವಿಶ್ವಾಸ ನನಗಿದೆ. ಮಾರ್ಚ್ 30ರಂದು ಹಾಸನಕ್ಕೆ ಸಿಎಂ ಬರಲು ಸಮಯ ಇರಲಿಲ್ಲ. ಸಿಎಂ ಒಬ್ಬರೇ ಬರುವುದು ಸರಿಯಲ್ಲ. ಸಿಎಂ ಡಿಸಿಎಂ ಇಬ್ಬರು ಬರಬೇಕು ಎಂಬುದು ಎಲ್ಲ ಮುಖಂಡರ ಆಶಯ. ಒಬ್ಬರು ಬರ್ತಾರೆ, ಒಬ್ಬರು ಬರಲಿಲ್ಲ ಎಂದರೆ ಸರಿ ಹೋಗಲ್ಲ. ಇಬ್ಬರೂ ಕೂಡ ಒಟ್ಟಿಗೆ ಬಂದು ಪ್ರಚಾರ ಮಾಡ್ತಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ವಿಚಾರ ಇತಿಹಾಸ ಇದೆ ನೋಡಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡು 9 ಸೀಟ್ಗಳನ್ನು ಬಿಟ್ಟುಕೊಟ್ಟಿದ್ದೆವು. ಆದರೆ ಅವರು ಗೆದ್ದಿದ್ದು ಎಷ್ಟು ಎಂದು ಟೀಕಿಸಿದರು. ಈಗಾಗಲೇ ಸನ್ಮಾನ್ಯ ಶ್ರೇಯಸ್ ಪಟೇಲ್ ಅವರು ಅಭ್ಯರ್ಥಿ ಅಂತೇಳಿ ಘೋಷಣೆ ಆಗಿದೆ. ಅವರು ಕೂಡ ಎಲ್ಲರೂ ವೈಯಕ್ತಿಕವಾಗಿ 8 ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡಗಳನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ಅವರು ಪಕ್ಷದ ಪರವಾಗಿ ಮತವನ್ನು ಯಾಚನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಭಾಗದಲ್ಲೂ ಕೂಡ ಸಭೆಗಳು ಆಯಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲೂ ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಸಭೆಗಳು ಮಾಡಿಲ್ಲದೆ ಇದ್ದರೂ ಕೂಡ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಭೆಗಳನ್ನು ಏರ್ಪಡಿಸಿ ಮತವನ್ನು ಕೇಳಿರ್ತಕ್ಕಂಥ ಕೆಲಸ ಆಗ್ತಾಯಿದೆ. ಈಗ ಈ ದಿವಸ ಇಲ್ಲಿ ನಮ್ಮ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಇಲ್ಲಿ ಸನ್ಮಾನ್ಯ ಶಿವಲಿಂಗೇಗೌಡರು ಕಾರ್ಯಕರ್ತರ ಸಭೆಯನ್ನು ಕರೆದು ಬೂತ್ ಮಟ್ಟದಲ್ಲಿ ಯಾವ ರೀತಿ ಪಕ್ಷದ ಸಂಘಟನೆಗೆ ಹೆಚ್ಚು ಮತಗಳನ್ನು ಗಳಿಸಲಿಕ್ಕೆ ಯುವಕರನ್ನು ಮತ್ತು ಹಿರಿಯರನ್ನು ಸಜ್ಜು ಮಾಡತಕ್ಕಂಥ ಕಾರ್ಯಕ್ರಮ ನಿರಂತರವಾಗಿ ಪ್ರಾರಂಭ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ಅರಸೀಕೆರೆಯಲ್ಲೂ ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ. ಹಾಗೆ ದಿನಂಪ್ರತಿ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಮಾಡ್ತಕ್ಕಂಥದ್ದು ಅಲ್ಲಿನ ಸ್ಥಳೀಯ ಮುಖಂಡಗಳ ಜೊತೆಯಲ್ಲಿ ಸೇರಿ ಚುನಾವಣೆಗೆ ಸಜ್ಜು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮಗೇನೋ ವಿಶ್ವಾಸ ಇದೆ, ಅಭ್ಯರ್ಥಿ ಉತ್ತಮವಾದಂತಹ ಅಭ್ಯರ್ಥಿಯನ್ನು ನಮ್ಮ ಹೈಕಮಾಂಡ್ ಆಯ್ಕೆ ಮಾಡಿರೋ ಹಿನ್ನೆಲೆಯಲ್ಲಿ ಮತದಾರರ ಒಲವು ಕಾಂಗ್ರೆಸ್ ಪಕ್ಷದ ಪರವಾಗಿದೆ. ಅಭ್ಯರ್ಥಿಯ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳೇನಿದ್ದಾವೆ ಆ ಗ್ಯಾರಂಟಿಗಳು ಕೂಡ ಇವತ್ತು ಹೆಣ್ಣು ಮಕ್ಕಳನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡ್ತಕ್ಕಂಥ ಒಂದು ಉತ್ತಮ ಕಾರ್ಯಕ್ರಮ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಆದ್ದರಿಂದ ಏನು ಹಾಸನದಲ್ಲಿ ಒಂದು ಹೊಸ ಇತಿಹಾಸ ಈ ಬಾರಿ ಲೋಕಸಭಾ ಚುನಾವಣೆ ಫಲಿತಾಂಶದ ಮೂಲಕ ಸೃಷ್ಟಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸನ ಕೂಡ ನಮಗಿದೆ. ಸಿಎಂದು ಈಗ ನಮ್ಮ ಉಸ್ತುವಾರಿ ಇರ್ತಕ್ಕಂಥ ರಾಜ್ಯಸಭಾ ಸದಸ್ಯರು ಮತ್ತು ವರ್ಕಿಂಗ್ ಪ್ರೆಸಿಡೆಂಟರು ಕೂಡ ನೂತನವಾಗಿ ಅವರ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅವರು ಈ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಚುನಾವಣಾ ಪ್ರಚಾರದ ವೇಳೆ ಮತ್ತು ಯಾವ ಜಾಗದಲ್ಲಿ ಏರ್ಪಡಿಸಬೇಕು ಕಾರ್ಯಕ್ರಮಗಳನ್ನು ಅದನ್ನೆಲ್ಲ ಅಂತಿಮ ಅವರು ಎಲ್ಲರನ್ನೂ ಕೂಡ ಕೇಳಿ ಅವರ ಅವೈಲಬಿಲಿಟಿನೂ ಕೂಡ ನೋಡಿಕೊಂಡು ಒಂದು ಕಾರ್ಯಕ್ರಮಗಳನ್ನು ಅವರು ತೀರ್ಮಾನ ಮಾಡ್ತಾರೆ ಯಾವತ್ತು ಅಂತೇಳಿ. ನಾವು ಆ ದಿವಸ ಅವ್ರು ಯಾವತ್ತು ಮಾಡಬೇಕು, ಎಲ್ಲಿ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ತಿಳಿಸ್ತಾರೆ. ಆ ರೀತಿ ನಾವು ಕೂಡ ಕಾರ್ಯಕ್ರಮ ಮಾಡ್ತೇವೆ. 30 ಸಮಯ ಇರಲಿಲ್ಲ, ಸುಮ್ಮನೆ ಅದು 30ಕ್ಕೆ ಏನಾಗ್ತದೆ, ಒಬ್ಬರೇ ಬರೋದು ಕೂಡ ಸರಿ ಇರೋದಿಲ್ಲ, ಇಬ್ಬರು ಬರಬೇಕು ಅಂತಕ್ಕಂಥದ್ದು ಎಲ್ಲ ಮುಖಂಡಗಳ ಆಶಯ. ಅದಕ್ಕೋಸ್ಕರ ಅವರ ಅವೈಲಬಿಲಿಟಿನೂ ಕೂಡ ಒಬ್ಬರು ಬರ್ತಾರೆ, ಒಬ್ಬರು ಬರಲಿಲ್ಲ ಅಂದರೆ ಸರಿ ಇರೋದಿಲ್ಲ. ಅದಕ್ಕೋಸ್ಕರ ಇಬ್ಬರನ್ನು ಕೂಡ ಒಟ್ಟಿಗೆ ಬಂದು ಈ ಕ್ಷೇತ್ರದಲ್ಲಿ ಪ್ರಚಾರ ಮಾಡಬೇಕು ಅಂತೇಳಿ ಎಲ್ಲರ ಒಂದು ಬಯಕೆ. ಆ ದೃಷ್ಟಿಯಲ್ಲಿ ಆ ಕಾರ್ಯಕ್ರಮವನ್ನು ನಮ್ಮ ಸನ್ಮಾನ್ಯ GC ಚಂದ್ರಶೇಖರ್ ಅವರು ಅದನ್ನು ರೂಪುರೇಷೆಗಳನ್ನು ತೀರ್ಮಾನ ಮಾಡಿ ತಿಳಿಸ್ತಾರೆ. ಈಗ ನಮಗೆ ಇತಿಹಾಸ ಇದೆ ನೋಡಿ. ಕಳೆದ ಚುನಾವಣೆ
ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಸು ಹೊಂದಾಣಿಕೆ ಮಾಡಿಕೊಂಡು ಜೆ ಡಿ ಎಸ್ಗೆ 9 ಸೀಟ್ಗಳನ್ನು ಕೊಟ್ಟು ಚುನಾವಣೆ ಮಾಡಿದ್ರು. ಎಷ್ಟು ಗೆದ್ದದ್ದಷ್ಟು. ಆದ್ದರಿಂದ ಇವತ್ತು ಮೈತ್ರಿ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ದವರು ಅಂತೂ ಆತ್ಮಾಹುತಿ ತೀರ್ಮಾನ ಅದು ಬಿ ಜೆ ಪಿ ಜೊತೆ ಹೋದಂಥದ್ದು. ಇಲ್ಲಿನವರೆಗೂ ದೇವೇಗೌಡರು ಸೆಕ್ಯುಲರ್ ಫ್ಯಾಬ್ರಿಕ್ ಅಂತ ಭಾಷಣ ಮಾಡಿ ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸಲ್ಮಾನಾಗಿ ಹುಟ್ಟಬೇಕು ಅಂತ ಬೈಕೆ ನಂದು ಅಂತ ಹೇಳೋರು. ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ರೆ ಈ ದೇಶ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿ, ಅಂದರೆ ಆ ಮಾತುಗಳು ಅವ್ರು ಹೇಳಬೇಕಾದ್ರೆ ಅವರು ಈ ಬಿ ಜೆ ಪಿ ಏನು ಒಂದು ಕೋಮುವಾದಿ ಪಕ್ಷ ಇದೆ, ಆ ಪಕ್ಷದ ಬಗ್ಗೆ ಅವ್ರಿಗಿದ್ದಂಥ ಆಕ್ರೋಶ ಅವರ ಮಾತುಗಳಲ್ಲಿ ನಾವು ಕಾಣ್ಬೋದಾಗಿತ್ತು. ಆದರೆ ಇವತ್ತು ಅವ್ರ ಜೊತೆಯಲ್ಲೇ ಇವ್ರು ಕೈ ಜೋಡಿಸಿರ್ತಕ್ಕಂಥದ್ದು ಅವರ ಹೇಳಿಕೆಗೂ ಅವರ ನಡವಳಿಕೆಗೂ ಎಷ್ಟು ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನು ಜನ ಅರ್ಥ ಮಾಡ್ಕೊಳ್ತಾರೆ. ಈಗ ಯಾರು ಜನರು ದಡ್ರು ಏನಿಲ್ಲ, ಈಗ ಎಲ್ಲ ವಿದ್ಯಾವಂತರಿದ್ದಾರೆ, ಪ್ರಬುದ್ಧರಿದ್ದಾರೆ ಮತದಾರರು. ಅದನ್ನೆಲ್ಲ ಅರ್ಥೈಸ್ಕೊಂಡು ಅವರಿಗೆ ಸರಿಯಾಗಿ ಪಾಠ ಕಲಿಸ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಅವರಿಷ್ಟ ಅವರು ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವರು ಕೂಡ ಅವರ ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅವ್ರಿಗೆ ಅರ್ಹತೆ ಇದೆ. ಆದಾಗ್ಯೂ ಕೂಡ ನಮ್ಮೆಲ್ಲರ ನೋವು ಏನು ಅಂದರೆ ಜಾತ್ಯತೀತ ಮನೋಭಾವ ಇರ್ತಕ್ಕಂಥ ವ್ಯಕ್ತಿಗಳು ಒಗ್ಗಟ್ಟಾಗಿದ್ದು ದೇಶವನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ. ಆದರೆ ಇವರು ಕೋಮುವಾದಿ ಪಕ್ಷದ ಜೊತೆ ಕೈ ಜೋಡಿಸ್ತಕ್ಕಂಥದ್ದು ಅವ್ರು ಏನೇ ಅವರಿಗೆ ಅನಾನುಕೂಲಗಳಿರ್ಬೋದು, ಅನುಕೂಲಗಳಿರ್ಬೋದು. ಆದರೆ ಕೋಮುವಾದಿ ಪಕ್ಷವನ್ನು ಇಲ್ಲಿನವರೆಗೂ ಅವರ ಜೀವನ ಪರ್ಯಂತ ಅವರೇ ಹೇಳ್ದಂಗೆ ಅವರು ಕಾಂಗ್ರೆಸ್ನಲ್ಲಿ ಹಿಂದೆ ಅವರು ಲೋಕಸಭೆಯಲ್ಲಿ ವಿಶ್ವಾಸ ಮತ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿ ಆಗಿಬಿಡ್ತಾ ಇದ್ದೆ ನಾನು ಬಿ ಜೆ ಪಿ ಜೊತೆ ಕೈ ಜೋಡಿಸಿದ್ರೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಅಂತಹ ಸಂದರ್ಭದಲ್ಲೂ ಕೂಡ ಅವರು ಕೋಮುವಾದಿ ಪಕ್ಷದ ಜೊತೆ ಸೇರಬಾರ್ದು ಅಂತೇಳಿ ಮನಸ್ಥಿತಿ ಇಟ್ಕೊಂಡು ಈಗ ಯಾವುದೋ 3 ಸೀಟ್ಗೋಸ್ಕರ ಇವರು ಕೋಮುವಾದಿ ಪಕ್ಷದ ಜೊತೆ ಹೋಗ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ಜನ ಈಗ ತೀರ್ಮಾನ ಮಾಡ್ತಾರೆ.